ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಈ ವಿಡಿಯೋಕ್ಕೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ತ್ರಿಕೋನಮಿತಿ ಪ್ರಸ್ತಾವನೆ ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಮಾದರಿ ಪ್ರಶ್ನೆ ಪತ್ರಿಕೆ 1ರಲ್ಲಿರುವಂತಹ ಪ್ರಶ್ನೆಯನ್ನು ನೋಡೋಣ. ಮಾದರಿ ಪ್ರಶ್ನೆ ಪತ್ರಿಕೆ 1ರಲ್ಲಿರುವಂತಹ ಪ್ರಶ್ನೆ sin a ಪ್ಲಸ್ cosec a ಹೋಲ್ ಸ್ಕ್ವಯರ್ ಪ್ಲಸ್ cos a ಪ್ಲಸ್ sec a ಹೋಲ್ ಸ್ಕ್ವಯರ್ ಸಮನಾಗಿದೆ 7 ಪ್ಲಸ್ tan ಸ್ಕ್ವಯರ್ a ಪ್ಲಸ್ cot ಸ್ಕ್ವಯರ್ a ಎಂದು ಸಾಧಿಸಿ ಅನ್ನುವಂತಹ ಪ್ರಶ್ನೆ ಇದೆ. ಇಲ್ಲಿ ಎಡಭಾಗದಲ್ಲಿರುವಂತಹ ಅಂಶವನ್ನು ತೆಗೆದುಕೊಂಡು ಬಲಭಾಗದಲ್ಲಿರುವಂತಹ ಅಂಶವನ್ನು ನಾವು ಸಾಧಿಸಬೇಕಾಗಿರುವಂಥದ್ದು. ಮೊದಲಿಗೆ ಪರಿಹಾರ ಅಂತೇಳಿ ಬರ್ಕೊಳ್ಳೋಣ. ಎಡಭಾಗದಲ್ಲಿರುವಂಥದ್ದು sin a ಪ್ಲಸ್ cosec a ಹೋಲ್ ಸ್ಕ್ವಯರ್ ಪ್ಲಸ್ cos a ಪ್ಲಸ್ sec a ಹೋಲ್ ಸ್ಕ್ವಯರ್ ಅಂತ ಇದೆ. ಇದನ್ನು ನಾವು a ಪ್ಲಸ್ ಬಿ ಹೋಲ್ ಸ್ಕ್ವಯರ್ ರೂಪದಲ್ಲಿ ವಿಸ್ತರಿಸೋಣ. ಅಂತಂದರೆ sin ಸ್ಕ್ವಯರ್ a ಅಂತಂದರೆ a ಸ್ಕ್ವಯರ್ ಪ್ಲಸ್ 2ab ಅಂತಂದರೆ 2 ಇಂಟು sin a ಇಂಟು cosec a ಪ್ಲಸ್ ಬಿ ಸ್ಕ್ವಯರ್ ಅಂತಂದಾಗ cosec ಸ್ಕ್ವಯರ್ a ಪ್ಲಸ್ ಇದನ್ನು ವಿಸ್ತರಿಸೋಣ cos ಸ್ಕ್ವಯರ್ a ಪ್ಲಸ್ 2 ಇಂಟು cos a ಇಂಟು sec a ಪ್ಲಸ್ sec ಸ್ಕ್ವಯರ್ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ರೂಪದಲ್ಲಿ ವಿಸ್ತರಿಸಿರುವಂಥದ್ದು. ತದನಂತರ ಇದನ್ನು ನಾವು ಸರಳೀಕರಣ ರೂಪದಲ್ಲಿ ತರಬೇಕಾದ್ರೆ ನಮಗೆ ಎರಡು ಅಂಶಗಳು ಗೊತ್ತಿರಬೇಕು. ಒಂದು ತ್ರಿಕೋನಮಿತಿಯ ವಿಲೋಮಾನುಪಾತಗಳು, ಇನ್ನೊಂದು ತ್ರಿಕೋನಮಿತಿಯ ನಿತ್ಯ ಸಮೀಕರಣಗಳು. ಅವುಗಳನ್ನು ಇಲ್ಲಿ ಬಳಸ್ಕೊಂಡಾಗ sin ಸ್ಕ್ವಯರ್ a ಪ್ಲಸ್ 2 ಇಂಟು sin a ಇಂಟು cosec a, ಇದು ತ್ರಿಕೋನಮಿತಿಯ ವಿಲೋಮಾನುಪಾತವನ್ನು ಬೆಳೆಸ್ಕೊಂಡಾಗ sin a ಇಂಟು cosec a ಇದರ ಬೆಲೆ 1 ಆಗಿರುವಂಥದ್ದು, ಪ್ಲಸ್ cosec ಸ್ಕ್ವಯರ್ a ಪ್ಲಸ್ cos ಸ್ಕ್ವಯರ್ a ಪ್ಲಸ್ ಅದೇ ರೀತಿ ಇಲ್ಲೂ ಕೂಡ 2 ಇಂಟು cos a ಇಂಟು sec a ಇದರ ಬೆಲೆ 1 ಆಗಿರುವಂಥದ್ದು ತ್ರಿಕೋನಮಿತಿಯ ವಿಲೋಮಾನುಪಾತ, ಪ್ಲಸ್ sec ಸ್ಕ್ವಯರ್ a ಅಂತೇಳಿದೆ, ಅದನ್ನು ಅದೇ ರೀತಿಯಾಗಿ ಬರೆದುಕೊಳ್ಳೋಣ. ತದನಂತರ sin ಸ್ಕ್ವಯರ್ a ಪ್ಲಸ್ ಇಲ್ಲಿ cos ಸ್ಕ್ವಯರ್ a ಇಲ್ಲಿರುವಂಥದ್ದನ್ನು ಇಲ್ಲಿ ಬರ್ಕೊಳ್ತೀನಿ, cos ಸ್ಕ್ವಯರ್ a ಪ್ಲಸ್ 2 ಗುಣಿಲೆ 1 2 ಆಗಿರುವಂಥದ್ದು, ಪ್ಲಸ್ cosec ಸ್ಕ್ವಯರ್ a ಪ್ಲಸ್ ಇದನ್ನು ಇಲ್ಲಿ ಬರ್ಕೊಂಡಿದ್ದೀವಿ ಆಲ್ರೆಡಿ, 2 ಗುಣಿಲೆ 1 2 ಪ್ಲಸ್ sec ಸ್ಕ್ವಯರ್ a. ಈಗ ನಾವು sin ಸ್ಕ್ವಯರ್ a ಪ್ಲಸ್ cos ಸ್ಕ್ವಯರ್ a ಇದನ್ನು ನಿತ್ಯ ಸಮೀಕರಣಗಳನ್ನು ನೋಡಿದಾಗ sin ಸ್ಕ್ವಯರ್ a ಪ್ಲಸ್ cos ಸ್ಕ್ವಯರ್ a ಬೆಲೆ 1 ಪ್ಲಸ್ ಇಲ್ಲಿ 2 ಇದೆ, 2 ಬರ್ಕೊಳ್ತೀವಿ, ಪ್ಲಸ್ ಇಲ್ಲಿ cosec ಸ್ಕ್ವಯರ್ a ಇದನ್ನು ನಿತ್ಯ ಸಮೀಕರಣ ರೂಪದಲ್ಲಿ ನೋಡಿದಾಗ, ತ್ರಿಕೋನಮಿತಿಯ ನಿತ್ಯ ಸಮೀಕರಣ ರೂಪದಲ್ಲಿ ನೋಡಿದಾಗ cosec ಸ್ಕ್ವಯರ್ a ಇದರ ನಿತ್ಯ ಸಮೀಕರಣ ರೂಪ 1 ಪ್ಲಸ್ cot ಸ್ಕ್ವಯರ್ a ಆಗಿರುವಂಥದ್ದು. ಈ ಲೆಕ್ಕ ಮಾಡಬೇಕಾದ್ರೆ ನಮಗೆ ತ್ರಿಕೋನಮಿತಿಯ ಅನುಪಾತಗಳು ಮತ್ತು ತ್ರಿಕೋನಮಿತಿಯ ನಿತ್ಯ ಸಮೀಕರಣಗಳು ತಿಳಿದಿರಬೇಕು. ಪ್ಲಸ್ 2 ಅಂತ ಇದೆ, 2 ಬರ್ಕೊಳ್ತೀನಿ, ಪ್ಲಸ್ sec ಸ್ಕ್ವಯರ್ a ಇದರ ತ್ರಿಕೋನಮಿತಿಯ ಅನುಪಾತ, ಅದು ತ್ರಿಕೋನಮಿತಿಯ ನಿತ್ಯ ಸಮೀಕರಣವನ್ನು ನೋಡಿದಾಗ 1 ಪ್ಲಸ್ tan ಸ್ಕ್ವಯರ್ a ಅಂಥೇಳಿ ಬರೆದುಕೊಳ್ತೀವಿ, ಸಮನಾಗಿದೆ 1 ಇಲ್ಲಿ ಸಂಖ್ಯೆಗಳನ್ನು ಕೂಡಿಸ್ಕೊಳ್ಳೋಣ. 1 ಪ್ಲಸ್ 2 3 3 ಪ್ಲಸ್ 1 4 ಪ್ಲಸ್ 2 6 ಪ್ಲಸ್ 1 7 7 ಪ್ಲಸ್ cot ಸ್ಕ್ವಯರ್ a ಅಂತ ಇದೆ, cot ಸ್ಕ್ವಯರ್ a ಅಂತ ಬರ್ಕೊಳ್ಳಿ, ಪ್ಲಸ್ tan ಸ್ಕ್ವಯರ್ a. ಇದು ನಮ್ಮ ಬಲಭಾಗದಲ್ಲಿರುವಂತಹ ಅಂಶವನ್ನು ನಾವು ಸಾಧಿಸಿದಂತಾಗಿರುವಂಥದ್ದು ಎಂದು ಸಾಧಿಸಿ. ಆತ್ಮೀಯ ವಿದ್ಯಾರ್ಥಿಗಳೇ, ಎರಡನೇ ಮಾದರಿ ಪ್ರಶ್ನೆ ಪತ್ರಿಕೆ ಸಂಬಂಧಪಟ್ಟಂತೆ ಈ ಪ್ರಶ್ನೆಯನ್ನು ನೋಡೋಣ. ರೂಟ್ 1 ಮೈನಸ್ ಕಾಸ್ a ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ a ಪ್ಲಸ್ ರೂಟ್ 1 ಪ್ಲಸ್
ಕಾಸ್ ಎ ಡಿವೈಡೆಡ್ ಬೈ 1 ಮೈನಸ್ ಕಾಸ್ ಎ ಅಂತ ಇದೆ, ಸಮನಾಗಿದೆ 2 ಕೋಸೆಕ್ ಎ ಎಂದು ಸಾಧಿಸಿ ಎನ್ನುವಂತಹ ಪ್ರಶ್ನೆ ಇದೆ. ಇಲ್ಲಿ ಎಡಗಡೆ ಇರುವುದನ್ನು ನಾವು ಮೊದಲಿಗೆ ಬರ್ಕೊಳ್ಳೋಣ. ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಇರುವಂಥದ್ದು ರೂಟ್ 1 ಮೈನಸ್ ಕಾಸ್ ಎ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಎ ಪ್ಲಸ್ 1 ಪ್ಲಸ್ ಕಾಸ್ ಎ ಡಿವೈಡೆಡ್ ಬೈ 1 ಮೈನಸ್ ಕಾಸ್ ಎ. ಇಲ್ಲಿ ಮುಂದಿನ ಹಂತದಲ್ಲಿ ಇಲ್ಲಿ ಛೇದದಲ್ಲಿರುವಂತಹ ಅಂಶದ ವಿಲೋಮವನ್ನು ತೆಗೆದುಕೊಂಡು ಮೇಲ್ಗಡೆ ಮತ್ತು ಕೆಳಗಡೆ ಎರಡೂ ಕಡೆ ನಾವು ಗುಣಾಕಾರ ಮಾಡಬೇಕಾಗಿರುವಂಥದ್ದು. 1 ಮೈನಸ್ ಕಾಸ್ ಎ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಎ ಅಂತ ಇದೆ, ಗುಣಿಲೆ ಇಲ್ಲಿ 1 ಪ್ಲಸ್ ಕಾಸ್ ಎ, ಇಲ್ಲಿ ಅಂಶದಲ್ಲೂ ಕೂಡ 1 ಮೈನಸ್ ಕಾಸ್ ಎ ಇದರ ವಿಲೋಮ ಡಿವೈಡೆಡ್ ಬೈ 1 ಮೈನಸ್ ಕಾಸ್ ಎ, ಅಂಶ ಮತ್ತು ಛೇದದಲ್ಲಿ ಎರಡೂ ಕಡೆ ಈ ಒಂದು 1 ಮೈನಸ್ ಕಾಸ್ ಎ ಇಂದ ಗುಣಾಕಾರ ಮಾಡುವಂಥದ್ದು. ಅದೇ ರೀತಿಯಾಗಿ 1 ಪ್ಲಸ್ ಕಾಸ್ ಎ ಡಿವೈಡೆಡ್ ಬೈ 1 ಮೈನಸ್ ಕಾಸ್ ಎ ಅಂತ ಇದೆ, ಇಲ್ಲೂ ಕೂಡ 1 ಮೈನಸ್ ಕಾಸ್ ಎ ಇದರ ವಿಲೋಮ 1 ಪ್ಲಸ್ ಕಾಸ್ ಎ, ಅಂಶದಲ್ಲೂ ಕೂಡ ಗುಣಾಕಾರ, ಅದೇ ರೀತಿ ಛೇದದಲ್ಲೂ ಕೂಡ ಗುಣಾಕಾರ ಮಾಡಬೇಕಾಗಿರುವಂಥದ್ದು. ಈ ರೂಟನ್ನು ಪೂರ್ತಿಯಾಗಿ ಹೇಳ್ಕೊಳ್ರಿ. ತದನಂತರ ಇಲ್ಲಿ ಅಂಶವನ್ನು ಗುಣಾಕಾರ ಮಾಡಿದಾಗ ಇಲ್ಲಿ ಭಿನ್ನರಾಶಿಗಳ ಗುಣಾಕಾರ ಇದೆ, ಹಾಗಾಗಿ ಅಂಶ ಗುಣಾಕಾರ ಮತ್ತು ಛೇದ ಗುಣಾಕಾರ ಮಾಡಬೇಕಾಗಿರುವಂಥದ್ದು. ರೂಟ್ 1 ಮೈನಸ್ ಕಾಸ್ ಎ ಇಂಟು 1 ಮೈನಸ್ ಕಾಸ್ ಎ, 1 ಮೈನಸ್ ಕಾಸ್ ಎ ಹೋಲ್ ಸ್ಕ್ವಯರ್ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಎ ಗುಣಿಲೆ 1 ಮೈನಸ್ ಕಾಸ್ ಎ ಅಂತೇಳಿ ಬರ್ಕೊಳ್ತೀವಿ. ಪ್ಲಸ್ ರೂಟ್ ಇಲ್ಲಿ 1 ಪ್ಲಸ್ ಕಾಸ್ ಎ ಗುಣಿಲೆ 1 ಪ್ಲಸ್ ಕಾಸ್ ಎ ಅಂತಂದಾಗ 1 ಪ್ಲಸ್ ಕಾಸ್ ಎ ಹೋಲ್ ಸ್ಕ್ವಯರ್ ಡಿವೈಡೆಡ್ ಬೈ 1 ಮೈನಸ್ ಕಾಸ್ ಎ ಅಂತ ಇದೆ, ಗುಣಿಲೆ 1 ಪ್ಲಸ್ ಕಾಸ್ ಎ. ಇದು ರೂಟ್ ಸಮನಾಗಿದೆ. ನೆಕ್ಸ್ಟ್ ಸ್ಟೆಪ್ ರೂಟ್ 1 ಮೈನಸ್ ಕಾಸ್ ಸ್ಕ್ವಯರ್ ಕಾಸ್, ನೆಕ್ಸ್ಟ್ ಸ್ಟೆಪ್ ರೂಟ್ 1 ಮೈನಸ್ ಕಾಸ್ ಎ ಹೋಲ್ ಸ್ಕ್ವಯರ್ ಡಿವೈಡೆಡ್ ಬೈ, ಇದು ಎ ಪ್ಲಸ್ ಬಿ ಗುಣಿಲೆ ಎ ಮೈನಸ್ ಬಿ ಇರುವಂತಹ ನಿತ್ಯ ಸಮೀಕರಣ ರೂಪದಲ್ಲಿರುವಂಥದ್ದು. ಹಾಗಾಗಿ ಎ ಪ್ಲಸ್ ಬಿ ಗುಣಿಲೆ ಎ ಮೈನಸ್ ಬಿ ಅಂತಂದಾಗ ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ರೂಪದಲ್ಲಿ ಬರಿತೀವಿ. ಹಾಗಾಗಿ ಎ ಸ್ಕ್ವಯರ್ ಅಂತಂದರೆ 1 ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಅಂತಂದರೆ ಕಾಸ್ ಸ್ಕ್ವಯರ್ ಎ. ಅದೇ ರೀತಿಯಾಗಿ 1 ಪ್ಲಸ್ ಕಾಸ್ ಎ ಹೋಲ್ ಸ್ಕ್ವಯರ್ ಡಿವೈಡೆಡ್ ಬೈ ಎ ಪ್ಲಸ್ ಬಿ ಗುಣಿಲೆ ಎ ಮೈನಸ್ ಬಿ ಅಂತಂದಾಗ 1 ಸ್ಕ್ವಯರ್ ಮೈನಸ್ ಕಾಸ್ ಸ್ಕ್ವಯರ್ ಎ ಅಂತೇಳಿ ಬರ್ಕೊಳ್ತೀವಿ. ತದನಂತರ ಸಮನಾಗಿದೆ. ಇಲ್ಲಿ ರೂಟ್ 1 ಮೈನಸ್ ಕಾಸ್ ಎ ಹೋಲ್ ಸ್ಕ್ವೇರ್ ಅದೇ ರೀತಿಯಾಗಿ ಬರ್ಕೊಳ್ಳೋಣ, ಆಗಲಿ 1 ಮೈನಸ್ ಕಾಸ್ ಸ್ಕ್ವೇರ್ ಎ, 1 ಸ್ಕ್ವೇರ್ ಅಂತಂದರೆ 1 ಮೈನಸ್ ಕಾಸ್ ಸ್ಕ್ವೇರ್ ಎ ಅಂತಂದರೆ ನಿತ್ಯ ಸಮೀಕರಣದ ತ್ರಿಕೋನಮಿತಿಯ ನಿತ್ಯ ಸಮೀಕರಣ ಒಂದರಂತೆ ಸೈನ್ ಸ್ಕ್ವೇರ್ ಎ ಅಂತೇಳಿ ಬರ್ಕೊಳ್ಬಹುದು. ಪ್ಲಸ್ ರೂಟ್ 1 ಪ್ಲಸ್ ಕಾಸ್ ಎ ಹೋಲ್ ಸ್ಕ್ವೇರ್ ಅದೇ ರೀತಿಯಾಗಿ ಬರ್ಕೊಳ್ರಿ, ಭಾಗಿಲೆ 1 ಮೈನಸ್ ಕಾಸ್ ಸ್ಕ್ವೇರ್ ಎ ಅಂತಂದರೆ ತ್ರಿಕೋನಮಿತಿಯ ನಿತ್ಯ ಸಮೀಕರಣದ ಅನ್ವಯ ಸೈನ್ ಸ್ಕ್ವೇರ್ ಎ ಅಂತೇಳಿ ಬರ್ಕೊಳ್ತೀವಿ. ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಸಮನಾಗಿದೆ 1. ಇದು ನಿತ್ಯ ಸಮೀಕರಣ 1 ಆಗಿರುವಂಥದ್ದು, ತ್ರಿಕೋನಮಿತಿಯ ನಿತ್ಯ ಸಮೀಕರಣ 1. ಇಲ್ಲಿ ಸೈನ್ ಸ್ಕ್ವೇರ್ ಎನ ಅಲ್ಲೇ ಇಟ್ಟು 1 ಮೈನಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎನ ಆ ಕಡೆ ತೆಗೆದುಕೊಂಡು ಹೋದಾಗ 1 ಮೈನಸ್ ಕಾಸ್ ಸ್ಕ್ವೇರ್ ಎ ಆಗಿರುವಂಥದ್ದು. ಹಾಗಾಗಿ ಇಲ್ಲಿ 1 ಮೈನಸ್ ಕಾಸ್ ಸ್ಕ್ವೇರ್ ಎ ಅಂತಂದರೆ ನಾವು ಸೈನ್ ಸ್ಕ್ವೇರ್ ಎ ಬರ್ಕೊಂಡಿರುವಂಥದ್ದು. ತದನಂತರ ಇದು ರೂಟು ಇವೆರಡು ಅಂಶ ಮತ್ತು ಛೇದಕ್ಕೆ ಸಂಬಂಧಪಟ್ಟಿರುವಂಥದ್ದು. ಹಾಗಾಗಿ ಇದನ್ನು ಬಿಡಿಸಿ ಬರೋಣ. ರೂಟ್ 1 ಮೈನಸ್ ಕಾಸ್ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ರೂಟ್ ಸೈನ್ ಸ್ಕ್ವೇರ್ ಎ ಪ್ಲಸ್ ಇಲ್ಲೂ ಕೂಡ ರೂಟ್ ಎರಡಕ್ಕೂ ಸಂಬಂಧಪಟ್ಟಿರುವಂಥದ್ದು
ರೂಟ್ 1 ಪ್ಲಸ್ ಕಾಸ್ ಎ ಹೋಲ್ ಸ್ಕ್ವಯರ್ ಡಿವೈಡೆಡ್ ಬೈ ರೂಟ್ ಸೈನ್ ಸ್ಕ್ವಯರ್ ಎ ಅಂಥೇಳಿ ಬಿಡಿಸಿ ಬರೆದಿರುವಂಥದ್ದು. ತದನಂತರ ಇಲ್ಲಿ ಸ್ಕ್ವಯರ್ ಮತ್ತು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿರುವಂಥದ್ದು, ಇಲ್ಲೂ ಕೂಡ ಸ್ಕ್ವಯರ್ ಮತ್ತು ಸ್ಕ್ವೇರ್ ರೂಟ್ ಕ್ಯಾನ್ಸಲ್, ಹಾಗಾಗಿ 1 ಮೈನಸ್ ಕಾಸ್ ಎ ಡಿವೈಡೆಡ್ ಬೈ ಸೈನ್ ಎ ಪ್ಲಸ್ ಇಲ್ಲೂ ಕೂಡ ಸ್ಕ್ವಯರ್ ಮತ್ತು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿರುವಂಥದ್ದು, ಸ್ಕ್ವಯರ್ ಮತ್ತು ಸ್ಕ್ವೇರ್ ರೂಟ್ ಕ್ಯಾನ್ಸಲ್, ಹಾಗಾಗಿ 1 ಪ್ಲಸ್ ಕಾಸ್ ಎ ಡಿವೈಡೆಡ್ ಬೈ ಸೈನ್ ಎ. ತದನಂತರ ಇಲ್ಲಿ ಲಸ ತೆಗೆದುಕೊಂಡಾಗ ಲಸ ಸೈನ್ ಎ ಬರುವಂಥದ್ದು, ಹಾಗಾಗಿ 1 ಮೈನಸ್ ಕಾಸ್ ಎ ಪ್ಲಸ್ 1 ಪ್ಲಸ್ ಕಾಸ್ ಎ ಉಳಿಯುವಂಥದ್ದು ಸಮನಾಗಿದೆ. ಇಲ್ಲಿ ಮೈನಸ್ ಕಾಸ್ ಎ ಇದೆ, ಇಲ್ಲಿ ಪ್ಲಸ್ ಕಾಸ್ ಎ ಇದೆ, ಕ್ಯಾನ್ಸಲ್ ಆಗುವಂಥದ್ದು, ಹಾಗೆ 1 ಪ್ಲಸ್ 1 2 ಭಾಗಿಲೆ ಸೈನ್ ಎ. ಇಲ್ಲಿ ಎರಡನ್ನು ಹಾಗೆ ಬರ್ಕೊಳ್ಳೋಣ, 2 ಗುಣಿಲೆ 1 ಮೈನಸ್ ಸೈನ್ ಎ ಅಂತೇಳಿ ಬರ್ಕೊಂಡಾಗ 2 ಗುಣಿಲೆ ಇದು 1 ಭಾಗಿಲೆ ಸೈನ್ ಎ, ಇದು ಕೋಸೆಕ್ ಎ ವಿಲೋಮ ಆಗಿರುವಂಥದ್ದು, ಹಾಗಾಗಿ ನಮ್ಮ ಉತ್ತರ 2 ಕೋಸೆಕ್ ಎ. ಇದು ಬಲಭಾಗದಲ್ಲಿರುವಂತಹ ಅಂಶವನ್ನು ನಾವು ಸಾಧಿಸುವಂತಾಗಿರುವಂಥದ್ದು, 2 ಕೋಸೆಕ್ ಎ. 2 ಕೋಸೆಕ್ ಎ. ಧನ್ಯವಾದಗಳು.